ನೋಡಿ, ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪಗೆ ಈಗ ಮತ್ತೊಂದು ಶಾಕ್ ಕಾದಿದೆ. ಶಿವಶಂಕರಪ್ಪ ಸಾಹುಕಾರ್ ಅಮಾನತ್ತು ಇಲ್ಲಿ ಬಹುತೇಕ ಫಿಕ್ಸ್. ಗವರ್ನರ್ ಶಿಫಾರಸನ್ನ ಮಾಡಲು ಸಂಪುಟ ಈಗ ಒಪ್ಪಿಗೆಯನ್ನ ನೀಡಿದೆ. ನೋಡಿ, ಏನು ಈಗ ಕೆಪಿಎಸ್ಸಿ ಆಗಿದ್ದಂತಹ ಶಿವಶಂಕರಪ್ಪಗೆ ಈಗ ಮತ್ತೊಂದು ಶಾಕ್. ಶಿವಶಂಕರ ಸಾಹುಕಾರ್ ಅಮಾನತ್ತು ಫಿಕ್ಸ್ ಇಲ್ಲಿ. ಅಂದ್ರೆ ಗವರ್ನರ್ ಶಿಫಾರಸನ್ನ ಮಾಡಲು ಸಂಪುಟ ಈಗ ಒಪ್ಪಿಗೆಯನ್ನ ನೀಡಿದೆ. ಶಿವಶಂಕರಪ್ಪ ಸಾಹುಕಾರ್ ಅಮಾನತ್ತಿಗೆ ಶಿಫಾರಸು ಮಾಡಿರುವಂಥದ್ದು. ಶಿಫಾರಸು ರಾಜ್ಯಪಾಲರಿಗೆ ರವಾನಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಿರುವಂಥದ್ದು. ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಹಗರಣ ಆರೋಪ. ಶಿವಶಂಕರಪ್ಪ ವಿರುದ್ಧ ನೇಮಕಾತಿಗೆ ಅಕ್ರಮ ಆರೋಪ ಕೇಳಿಬಂದಿದೆ. ಅಂದ್ರೆ ಏನು, ಈಗ ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇದು. ಅದು ಶಿವಶಂಕರಪ್ಪ ಅವರ ವಿರುದ್ಧವಾಗಿದೆ. ಈ ಹಿಂದೆ ಶಿವಶಂಕರಪ್ಪ ಅಮಾನತುಗೊಳಿಸಿದಂತಹ ಗವರ್ನರ್, ಇದನ್ನ ಪ್ರಶ್ನಿಸಿ ಶಿವಶಂಕರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸರ್ಕಾರದ ಅನುಮತಿ ಇಲ್ಲದೆ ಆದೇಶವನ್ನ ಹೊರಡಿಸಿದಂತಹ ಗವರ್ನರ್ ರಾಜ್ಯಪಾಲರ ಅಮಾನತ್ತು ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನ ನೀಡಿತ್ತು. ಅಮಾನತ್ತು ಆದೇಶ ಸಿಂಧು ಅಂತ ಹೈಕೋರ್ಟ್ ಆದೇಶ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಹಿಂದಿನ ಅಮಾನತ್ತು ಆದೇಶಕ್ಕೆ ಕಾನೂನು ತೊಡಕು ಉಂಟಾಗಿತ್ತು. ಇದೀಗ ಶಿವಶಂಕರಪ್ಪ ವಿರುದ್ಧ ಸಂಪುಟದಿಂದ ಹೊಸ ಶಿಫಾರಸು ಮಾಡಲಾಗಿದೆ. ಅಮಾನತುಗೊಳಿಸಲು ರಾಜ್ಯಪಾಲರಿಗೆ ಅಧಿಕೃತವಾಗಿ ಶಿಫಾರಸನ್ನ ಮಾಡಲಾಗಿದೆ. ಈಗ ಸಂಪುಟದಿಂದ ಕೆಪಿಎಸ್ಸಿ ಹಗರಣ ಆರೋಪ ಬೆನ್ನಲ್ಲೇ ಈ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಅಮಾನತ್ತಾಗುವಂತಹ ಸಾಧ್ಯತೆ ಇದೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅಂದ್ರೆ ಅಮಾನತ್ತಾಗುವಂಥದ್ದಿಲ್ಲಿ ಬಹುತೇಕ ಖಚಿತ. ನೋಡಿ, ಈಗ ಶಿವಶಂಕರಪ್ಪ ಅಮಾನತ್ತಿಗೆ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಪಶುವೈದ್ಯಾಧಿಕಾರಿ ಒಂದು ನೇಮಕಾತಿಯಲ್ಲಿ ಶಿವಶಂಕರಪ್ಪ ವಿರುದ್ಧ ಆರೋಪ ಕೇಳಿಬಂದಿದೆ. ಅಕ್ರಮ ನೇಮಕಾತಿ ಆರೋಪ ಕೇಳಿಬಂದಿರುವಂಥದ್ದು. ಹಾಗಾಗಿ ತನಿಖೆಗಳಾಗ್ತಾ ಇದೆ. ಶಿವಶಂಕರಪ್ಪ ವಿರುದ್ಧ ನೇಮಕಾತಿ ಅಕ್ರಮ ಆರೋಪ ಇದ್ದು, ಈ ಹಿಂದೆ ಶಿವಶಂಕರಪ್ಪರವನ್ನ ಅಮಾನತುಗೊಳಿಸಲಾಗಿತ್ತು. ಗವರ್ನರ್ ಅಮಾನತು ಮಾಡಿದ್ರು. ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಶಿವಶಂಕರಪ್ಪ. ಇನ್ನು ಅಮಾನತು ಆದೇಶವನ್ನ ಅಸಿಂಧು ಅಂತ ಹೇಳಿ ಹೈಕೋರ್ಟ್ ಆದೇಶ ನೀಡಿತು. ಈ ಹಿನ್ನೆಲೆಯಲ್ಲಿ ಒಂದು ಹಿಂದಿನ ಅಮಾನತು ಏನು ಆದೇಶವನ್ನ ನೀಡಿತ್ತು ಅದಕ್ಕೆ ಕಾನೂನು ತೊಡಕು ಉಂಟಾಯಿತು. ಇದೀಗ ಶಿವಶಂಕರಪ್ಪ ವಿರುದ್ಧ ಸಂಪುಟದಿಂದ ಹೊಸ ಒಂದು ಶಿಫಾರಸನ್ನ ಮಾಡಲಾಗಿದೆ. ಕೆಪಿಎಸ್ಸಿ ಹಗರಣ ಆರೋಪ ಬೆನ್ನಲ್ಲೇ ಮಹತ್ವದ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಅಮಾನತ್ತಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಈ ಹಿಂದೆ ಗವರ್ನರ್ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಇದನ್ನ ಪ್ರಶ್ನೆ ಮಾಡಿ ಶಿವಶಂಕರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸರ್ಕಾರದ ಅನುಮತಿ ಇಲ್ಲದೆ ಇಲ್ಲಿ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದನ್ನ ಹೈಕೋರ್ಟ್ ಒಂದು ಅಮಾನತು ಆದೇಶವನ್ನ ಅಸಿಂಧು ಅಂತ ಹೇಳಿತು. ಹಾಗಾಗಿ ಅಂದಿನ ಒಂದು ಅಮಾನತ್ತು ಏನಾಯ್ತು, ಅದಕ್ಕೆ ಕಾನೂನು ತೊಡಕು ಉಂಟಾಯಿತು. ಆದರೆ ಇದೀಗ ನೋಡಿ, ಅಮಾನತುಗೊಳಿಸಲು ರಾಜ್ಯಪಾಲರಿಗೆ ಅಧಿಕೃತವಾಗಿ ಶಿಫಾರಸು ನೀಡಲಾಗಿದೆ. ಶಿವಶಂಕರಪ್ಪ ವಿರುದ್ಧ ಸಂಪುಟದಿಂದ ಹೊಸ ಒಂದು ಶಿಫಾರಸು ಮಾಡಲಾಗಿದೆ. ಅಮಾನತು ಮಾಡಬಹುದು ಅಂತ ಅಧಿಕೃತವಾಗಿ ಶಿಫಾರಸು ನೀಡಲಾಗಿದೆ. ಹಾಗಾಗಿ ಕೆಪಿಎಸ್ಸಿ ಹಗರಣ ಆರೋಪ ಬೆನ್ನಲ್ಲೇ ಈಗ ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಶಿವಶಂಕರಪ್ಪ ಅಮಾನತಿಲಿ ಬಹುತೇಕ ಖಚಿತ. ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ ಅಮಾನತ್ತಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಶಿವಶಂಕರಪ್ಪ ಸಾಹುಕಾರ್ ಅಮಾನತು ಇಲ್ಲಿ ಬಹುತೇಕ ಖಚಿತ. ಗವರ್ನರ್ ಶಿಫಾರಸನ್ನ ಮಾಡಲು ಒಪ್ಪಿಗೆನ ಈಗ ಸಂಪುಟ ನೀಡಿದೆ. ಶಿವಶಂಕರಪ್ಪ ಸಾಹುಕಾರ್ ಅಮಾನತ್ತಿಗೆ ಶಿಫಾರಸನ್ನ ಮಾಡಿದ್ದು, ಶಿಫಾರಸು ರಾಜ್ಯಪಾಲರಿಗೆ ರವಾನಿಸಲು ನಿರ್ಧಾರವನ್ನು ಮಾಡಿದೆ. ಈ ಹಿಂದೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ರವರು ಅಮಾನತನ್ನ ಮಾಡಿದ್ರು. ಶಿವಶಂಕರಪ್ಪ ಅವರ ಅಮಾನತು ಮಾಡಿದ್ರು. ಆದರೆ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಶಿವಶಂಕರಪ್ಪ. ಇನ್ನು ಹೈಕೋರ್ಟ್ನಲ್ಲಿ ಒಂದು ಆದೇಶ ಸಿಂಧು ಅಂತ ಏನು ತೀರ್ಪು ಬಂತು. ಹಾಗಾಗಿ ಅವರ ಅಮಾನತು ರದ್ದಾಗಿತ್ತು. ಇದೀಗ ಮತ್ತೆ ಸರ್ಕಾರ ಅಂದ್ರೆ ಸಂಪುಟ ಒಪ್ಪಿಗೆಯನ್ನ ನೀಡಿದೆ ಶಿಫಾರಸಿಗೆ, ಗವರ್ನರ್ ಶಿಫಾರಸಿಗೆ.